ಈಗ ನಿಮ್ಮ ಪ್ರಕಾರ ಬರ್ತೀನಿ ಸರ್, ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಸರ್? ಬೈಕ್ ಟ್ಯಾಕ್ಸಿ 2018 ಸ್ಟಾರ್ಟ್ ಆಗಿದೆ. ಅವಾಗ ಯಾವ ಬೋರ್ಡ್ ಇತ್ತು? ಯಾವುದು? ಎಲ್ಲ ಬೋರ್ಡ್ ಇತ್ತು, ವೈಟ್ ಬೋರ್ಡ್. ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ಏನ್ ಮಾಡ್ತಾ ಇದೆ ಸರ್ಕಾರ, ಗೌರ್ಮೆಂಟ್ ಅಥವಾ? ಹೇಳ್ತೀನಿ ಕೇಳಿ, ರ್ಯಾಪಿಡೋ ಬಂದ್ಮೇಲೆ ಜಾಸ್ತಿ ಆಗಿದ್ದು. ಪ್ರಾರಂಭದಲ್ಲಿ ಓಲಾ ಊಬರ್ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇತ್ತು, ನಾವು ಅವಾಗ್ಲೇನೆ ಅದನ್ನ ನಿಲ್ಲಿಸೋದು. ಅಲ್ಲ, ಸರ್ಕಾರ ಅಥವಾ ನಮ್ಮ ಏನು ಸಿಸ್ಟಮ್ ಏನಿದೆ ಅದಕ್ಕೆ ತೊಂದರೆ, ನೀವೇ ತೊಂದರೆ ಮಾಡ್ತಾ ಇದ್ರ ಅಂತ? ಯಾರು ತೊಂದರೆ ಇಲ್ಲ ಅಂತ ಹೇಳಿ ಬ್ರದರ್. ಸರ್ಕಾರ ನೋಡಿ, ನಾವು ನಿಲ್ಲಿಸಿದಂತ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಸರಿನಾ? ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಇದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸರ್ಕಾರಗಳು ಬದಲಾವಣೆ ಆದಂಗೆಲ್ಲ ಸರ್ಕಾರಗಳು ಏನ್ ಅಪೇಕ್ಷೆ ಪಡ್ತವೆ ಅದನ್ನ ಈ ಸಂಸ್ಥೆಗಳು ಫುಲ್ಫಿಲ್ ಮಾಡಿದಾಗ ಸರ್ಕಾರಕ್ಕೆ ಜನರ ಸಮಸ್ಯೆ ಕಟ್ಕೊಂಡು ಅವ್ರಿಗೆ ಏನ್ ಆಗ್ಬೇಕಾಗಿಲ್ಲ. ಈಗ ಈಗ 2000 ಅವಾಗಿಂದ ಇದೆ, ಇವೊಂದು 10 ವರ್ಷ ಆಯ್ತಾ ಆಲ್ಮೋಸ್ಟ್ ಬೈಕ್ ಟ್ಯಾಕ್ಸಿ ಇದ್ದು. ನೀವೇನಕ್ಕೆ ಸರ್ಕಾರದ ಮೇಲೆ ಇದನ್ನ ಹಾಕ್ತಾ ಇದ್ರ? ಅವ್ರಿಗೆ ತಿಳಿತಾ ಇಲ್ವಾ ಅಂತ? ಸರ್ಕಾರ ತಿಳಿತಾ ಇದೆ, ಮತ್ತೆ ಅವ್ರೇನು ಕ್ರಮ ಕೈಗೊಂಡಿಲ್ವಲ್ಲ? ಅವಶ್ಯಕತೆ ಇಲ್ಲ. ನೀನ್ ಯಾರು? ನೀನು ಬಿಡಿ, ಸರ್ಕಾರಕ್ಕೆ ಇಲ್ಲ ಇಲ್ಲ. ಹೇಳ್ತೀನಿ ಕೇಳಿ, ಸರ್ಕಾರಕ್ಕೆ ಏನ್ ಬೇಕು? ಸರ್ಕಾರಕ್ಕೆ ಜನರಿಂದ ತೆರಿಗೆ ಹಣ ಬೇಕು. ಅವ್ರು ಬಡವ ಆದ್ರೂ ಸರಿ, ಶ್ರೀಮಂತ ಆದ್ರೂ ಸರಿ, ನಿನ್ನಿಂದ ತೆರಿಗೆ ಬೇಕಷ್ಟೇ ನೋಡೋದು. ಸರ್ಕಾರಕ್ಕೆ ಆಟೋ ಡ್ರೈವರ್ ಸಮಸ್ಯೆ, ಕ್ಯಾಬ್ ಡ್ರೈವರ್ ಸಮಸ್ಯೆ, ಬೈಕ್ ಟ್ಯಾಕ್ಸಿ ಡ್ರೈವರ್ ಸಮಸ್ಯೆ, ಇನ್ನೊಬ್ರು ಸಮಸ್ಯೆ ಸರ್ಕಾರಕ್ಕೆ ಬೇಕಿಲ್ಲ. ಅವ್ರಿಗೆ ತೆರಿಗೆ ಬೇಕು, ಅವ್ರಿಗೆ ತೆರಿಗೆ ಬೇಕಷ್ಟೇ. ನಿನಗೆ ಸಮಸ್ಯೆ ಆಗಿದೆಯೇನಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ನಿನ್ಗೆ ಯಾವ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕೋ ಅಲ್ಲಿ ಕೊಡು, ಅದಕ್ಕೆ ಸಪರೇಟ್ ಕಾನೂನು ಇದೆ, ನೀನು ಕೋರ್ಟ್ಗೆ ಹೋಗುವಂಥದ್ದೇ ಹೊರತು ಪ್ರತಿಯೊಂದಕ್ಕೂ ಸರ್ಕಾರ ಎಂಟ್ರಿಫೇರ್ ಆಗಲ್ಲ. ಸರ್ಕಾರಕ್ಕೆ ತೆರಿಗೆ ಬೇಕು. ಆ ತೆರಿಗೆ ದುಡ್ಡಲ್ಲಿ ಇಲ್ಲಿಗಲ್ ಆಗಿರೋದು ಅಂದ್ರೆ, ಅಕಸ್ಮಾತ್ ಏನಾದ್ರು ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಅಂದ್ರೆ, ಇಲ್ಲಿಗಲ್ ಇದ್ದು ಗೊತ್ತು ಅವ್ರಿಗೆ ತೆರಿಗೆ ಬರ್ತಾ ಇದ್ರೆ ಸುಮ್ ಕೂತ್ಕೊಂಡು. ಹೌದು, 100%. ಅಂದ್ರೆ ಇಲ್ಲಿ ನಮಗೆ ನ್ಯಾಯ ಅಂದ್ರೆ ಅಂದ್ರೆ ಜೆನ್ಯೂನ್ ಏನೋ ಬೇಡ, ತೆರಿಗೆ ಕೊಟ್ರೆ ಸಾಕು. ಸರ್ಕಾರದಿಂದ, ರಾಜಕಾರಣಿಗಳಿಂದ ನ್ಯಾಯ ಯಾವತ್ತೂ ಸಿಗಲ್ಲ. ನಮಗ್ ಸಿಗೋದ ನ್ಯಾಯ ಕೋರ್ಟ್ ಇಂದ. ಸರ್ಕಾರಗಳು ಬದಲಾವಣೆ ಆಗ್ತಿದ್ದಂಗೆಲ್ಲ ಅವರು ಹಲವಾರು ರೀತಿ ಶಾಮೀಲ್ ಆಗ್ತಾನೆ ಇರ್ತಾರೆ. ಸರ್ಕಾರ ಮತ್ತೆ ಮಂತ್ರಿಗಳು ಇವರೆಲ್ಲ ಯಾರಿಂದನೂ ನಮಗೆ ನ್ಯಾಯ ಸಿಗದೇ ಇಲ್ಲ. ನಮಗ್ ಸಿಗೋದ್ ನ್ಯಾಯ ಕೋರ್ಟ್ ಇಂದಾನೆ. ಈ ಕೋರ್ಟ್ ಅಲ್ಲಿ ಕೇಸ್ ಇದೆ, ಕೋರ್ಟ್ಗೆ ಮಂದಟ್ ಮಾಡ್ಕೊಡುವಂತ ಕೆಲಸ ಲಾಯರ್ಗಳು ಮಾಡ್ಬೇಕಷ್ಟೇ. ಈಗ ಅಕಸ್ಮಾತ್ ನೀವ್ ಹೇಳ್ದಂಗೆ ಆಯ್ತು, ಈಗ ಯಾವ್ದೋ ಒಂದು ಕೊಲೆ ಆಯ್ತು ಅನ್ಕೊಳ್ಳಿ, ಅದಕ್ಕೆ ಪೊಲೀಸರು ಇಟ್ಕೊಂಡು ಹೋಗ್ತಾರೆ, ಕೋರ್ಟ್ ಅವ್ರು ಇಟ್ಕೊಂಡು ಹೋಗ್ತಾರೆ? ಪೊಲೀಸರು ಅದಕ್ಕೆ ಕೋರ್ಟ್ ಬಂದು ಪೊಲೀಸ್ನ ನೇಮಕ ಮಾಡಿರೋದು. ಪೊಲೀಸರು ಈಗ ಸಿವಿಲ್ ಪೊಲೀಸ್ ಆಗಿರ್ಬೋದು, ಅದೇ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು. ಅಂದ್ರೆ ಇದು ಕೊಲೆ ಆದ್ರೆ ಸಿವಿಲ್ ಬರುತ್ತೆ, ಈಗ ಏನಾದ್ರು ಇದ್ರದಾದ್ರೆ ಟ್ರಾಫಿಕ್ ಅವ್ರು ಏನ್ ಮಾಡ್ತಾ ಇದಾರೆ ಹಂಗಾರೆ? ಟ್ರಾಫಿಕ್ ಅವ್ರಿಗೆ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಗೊತ್ತಿಲ್ವಾ? ಟ್ರಾಫಿಕ್ ಇವಾಗ ಈ ಸಂಸ್ಥೆಗಳು ಏನ್ ಮಾಡಿದಾವೆ, ಕೋರ್ಟ್ಗೆ ಹೋಗಿದಾವೆ. ಏನಂತ? ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ, ಇದರಿಂದ ಸಾವಿರಾರು ಜನಕ್ಕೆ ಅನುಕೂಲ. ಇವಾಗ ನೋಡಿ, ಇವಾಗ ನೆನ್ನೆ 29 ಸ್ಟೇಟ್ ತಂದಿರೋದು ಇದೇ ಕಾರಣಕ್ಕೆ. ಇವಾಗ ಹಿಂಗೆಲ್ಲ ಉದ್ಯೋಗ ಸೃಷ್ಟಿ ಮಾಡಿದೀವಿ, ನಮ್ಗೆ ಸಂಘ ಸಂಸ್ಥೆಗಳು, ಪೊಲೀಸ್ನವರು ತೊಂದರೆ ಕೊಡ್ತಾ ಇದಾರೆ, ದಯವಿಟ್ಟು ಇದಕ್ಕೆ ನಮ್ಗೆ ಇದ್ ಮಾಡಿ ಅಂತ ಏನೋ ಒಂದು ಕನ್ಸರ್ನ್ ಇಟ್ಕೊಂಡು ಅಲ್ಲಿ ಹೋಗ್ತಾರೆ. ಅವಾಗ ಕೋರ್ಟ್ ಏನ್ ಮಾಡುತ್ತೆ, ಡೇಟ್ ಕೊಡುತ್ತೆ. ಡೇಟ್ ಕೊಡೋಕ್ಕೂ ಮುಂಚೆ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ನೋಡ್ಬೇಕಲ್ವಾ? ಅದು ನೋಡೋದಕ್ಕೆ ಟೈಮ್ ತಗೊಳುತ್ತೆ ಬ್ರದರ್. ಇವತ್ತು ನಾನು ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ನನ್ನ ಕೇಸ್ ಡಿಸೈಡ್ ಆಗೋದು 10 ವರ್ಷ ಆಯ್ತದೋ 15 ವರ್ಷ ಆಯ್ತದೋ. ಇದು ಅದೇ ಕತೆನೆ. ಈ ಸಂಸ್ಥೆಗಳು ನಮ್ಗೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಎರಡನ್ನೂ ಅಬ್ಸರ್ವ್ ಮಾಡುತ್ತೆ, ಲೀಗಲ್ ಯಾವ್ದು, ಇಲ್ಲೀಗಲ್ ಯಾವ್ದು. ಇಲ್ಲೀಗಲ್ ಆಗೋದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಇಲ್ಲೀಗಲ್ ಆಗೋದಾಗ ಏನ್ ನಡೆಯುತ್ತೆ, ತಗೊಂಡೋಗಿ ಕೋರ್ಟಲ್ಲಿ ಕೇಸ್ ಹಾಕು. ಒಂದು ಸರಿ ಇವತ್ತು ನಾನು ಕೋರ್ಟಲ್ಲಿ ನಂದು ಏನಾದ್ರು ಕೇಸ್ ಹೋಯ್ತು ಅಂದ್ರೆ ನನ್ನ ಎದುರಾಳಿನ ಕರ್ಸೋದಕ್ಕೆ 5 ತಿಂಗಳು ಟೈಮ್ ತಗೊಳುತ್ತೆ. 5 ತಿಂಗಳಲ್ಲಿ ಅವ್ನು ಏನ್ ಬೇಕಾದ್ರೂ ಆಟ ಆಡ್ತಿರ್ಬೋದು. ಇದ್ರದ್ದು ತೀರ್ಪು ಬರೋದಕ್ಕೆ 10 ವರ್ಷ ಆಯ್ತದೆ. ಅದನ್ನೇ ಹೇಳ್ತಾ ಇರೋದು ನಾನು. ಈ ಕೋರ್ಟೇ ಇಷ್ಟು ಟೈಮ್ ತಗೊಳ್ತಿರ್ಬೇಕಾದ್ರೆ ನೀವೇನಕ್ಕೆ ಕೋರ್ಟ್ ಎಲ್ಲ ಚೆಕ್ ಮಾಡ್ಬೇಕಲ್ಲ, ಕೋರ್ಟ್ ಎಲ್ಲ ಚೆಕ್ ಮಾಡ್ಬೇಕಲ್ಲ. ಈಗ ವೈಟ್ ಎಲ್ಲ ಬೋರ್ಡ್ ಗೊತ್ತಾಗಲ್ಲ ಅವ್ರಿಗೆ, ನೋಡಿದ ತಕ್ಷಣ ನೋಡಿ ತಕ್ಷಣ ಗೊತ್ತಾಗೋದಲ್ಲ. ಎವಿಡೆನ್ಸ್ಗಳು, ಈ ತರ ಏರಿಂಗ್ಗಳು, ಆ ಏರಿಂಗ್ಗಳಲ್ಲಿ ಏನೇನು ಘಟನಾವಳಿಗಳು ನಡೀತು, ಇದೆಲ್ಲದರ ಸಂಪೂರ್ಣ ದಾಖಲೆಗಳು ಇರಬೇಕು. ಹೇಳ್ತಾ ಇರೋದು ನಮ್ಮ ಕೋರ್ಟ್ಗೆ ಅಥವಾ ಸರ್ಕಾರಕ್ಕೆ ಏನ್ ಬೇಕು ಅಂದ್ರೆ ಇದು ಏನು ಸಾಕ್ಷಿಗಳು ಬೇಕು. ಸರ್ಕಾರಕ್ಕೆ ಏನು ಅವಶ್ಯಕತೆ ಇಲ್ಲ, ಕೋರ್ಟ್ಗೆ ಎವಿಡೆನ್ಸ್ಗಳು ಬೇಕು. ಓಕೆ, ಅದು ಎಲ್ಲೋ ಆಗಿರೋರು ಇದರಾಗಿರ್ಲಿ, ಅದಕ್ಕೆ ಎವಿಡೆನ್ಸ್ಗಳು ಬೇಕು. ನೀನು ಯೆಲ್ಲೋ ಬೋರ್ಡು, ವೈಟ್ ಬೋರ್ಡು ಅಂತ ತೋರ್ಸೋದಕ್ಕೇನೆ 2-3 ವರ್ಷ ಟೈಮ್ ತಗೊಳುತ್ತೆ ಕೋರ್ಟ್ಗೆ. ಆ ವಿಚಾರದಲ್ಲಿ ಏನ್ ನಡೀತಾ ಇದೆ ಅಂತ ತೀರ್ಪು ತಗೊಳ್ಳೋದಕ್ಕೆ ಇದೆಲ್ಲ ಹಂಗೆ ನಡ್ಕೊಂಡ್ ಬರೋದು. ನಮ್ಮ ವ್ಯವಸ್ಥೆ ಇರೋದೇ ಹಂಗೆ. ಈಗ 1 ಲಕ್ಷಕ್ಕೂ ಇವಾಗ ಅಷ್ಟೇ ಈಗ ನಿಮ್ಗೆ ಗೊತ್ತಾಯ್ತು 1 ತಿಂಗಳೊಳಗೆ ಮತ್ತೆ ಮುಂದುವರಿಸಿದ್ದಾರೆ ಅಂತ. ಯಾವ ಕಾರಣಕ್ಕೆ ಮುಂದುವರಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ.
ಅದೇ ಈಗ ಈಗ ಬೈಕ್ ಟ್ಯಾಕ್ಸಿ ರೈಡರ್ಗಳು ಎಷ್ಟು ಜನ ಇದ್ದಾರೆ, ಅವರ ಜೀವನೋಪಯೋಗಕ್ಕೆ ಬದಲಿ ವ್ಯವಸ್ಥೆ ಮಾಡಬೇಕಾಗಿದೆ. ಮತ್ತೆ ಅವ್ರು ಇಷ್ಟು ಜನ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದ ನಮ್ಗೆ ಇನ್ನೂ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ. ಮತ್ತೆ ಸರ್ಕಾರ ಇದಕ್ಕೊಂದು ಮಾರ್ಗಸೂಚಿನೂ ಕೂಡ ಇನ್ನೂ ಮಾಡಿಕೊಟ್ಟಿಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ಅದು ಸರ್ವೇ ಸಾಮಾನ್ಯ ಹೋಗ್ತಾರೆ. ಹಂಗಾಗಿ ಕೋರ್ಟ್ ಏನ್ ಮಾಡಿದೆ, ಮತ್ತೆ ಒಂದು ಜೂನ್ 16 ಕೂಡ ಏನೋ ಟೈಮ್ ಕೊಟ್ಟಿದೆ. ಕಂಪ್ನಿಗಳು ಎತ್ತಿರೋದೇನೋ ಈಗ 1 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ, ಅವ್ರಿಗೆ ಬೇರೆ ದಾರಿನ ನೋಡಬೇಕು ಅಂತ. ಈಗ ಅವ್ರು ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಈಗ ಮುಂಚೆನೆ ಇದನ್ನ ಸ್ಟಾಪ್ ಮಾಡ್ಬಿಟ್ಟಿದ್ರೆ 500,000 ಜನ ಇರ್ತಾ ಇದ್ರು, ಅವಾಗ್ಲೇ ಮಾಡ್ಬಿಟ್ಟಿದ್ರೆ ಅವ್ರೇನೋ ನೋಡ್ಕೊತಾ ಇದ್ರು. 1 ಲಕ್ಷಕ್ಕೆ ತಂದು ನಿಂತಿದೆ ಅದು. ಅದನ್ನೇ ಹೇಳೋದು, ಒಂದು ಕೋರ್ಟ್ ಅಲ್ಲಿ ಕೇಸ್ ಹೋದಾಗ 5 ತಿಂಗಳು ಒಬ್ಬ ಆಪೋಸಿಟ್ ಅವ್ರನ್ನ ಕರ್ಸೋದಕ್ಕೆ 5-6 ತಿಂಗಳು ತಗೊಂತದೆ ಅಂದ್ರೆ, ಈ 5 ತಿಂಗಳಲ್ಲಿ 5 ಕೋಟಿ ಜನ ಬೇಕಾದ್ರೆ ಅವ್ನು ಸೇರಿಸ್ಕೊಬಹುದು. ಅದೆಲ್ಲ ಬೇಕಾಗಿಲ್ಲ. ಕಾನೂನಿಗೆ ಏನ್ ಬೇಕಾಗಿದೆ, ತೀರ್ಪು ಕೊಡೋದು ಮಾತ್ರ ಇಂಪಾರ್ಟೆಂಟು. ಇವಾಗ ಎಲ್ಲ ತಗೊಂಡಿದೆ, ಆದ್ರೆ ನಮ್ಗಿಲ್ ಬೇಜಾರಾಗ್ತಾ ಇರೋದೇನು ಅಂದ್ರೆ, ಮತ್ತೆ ಈ ವೈಟ್ ಬೋರ್ಡ್ ಕಂಪ್ನಿಯವ್ರಿಗೆ ಕಾಲಾವಕಾಶ ಕೊಟ್ಟಿರೋದ್ರಿಂದ ಇದ್ರಲ್ಲಿ ಏನಾದ್ರೂ ಎಡವಟ್ಗಳಾದ್ರೆ ಪಾಪ ಅಮಾಯಕರುಗಳು ಬಲಿ ಆಗ್ತಾರಲ್ಲ ಅನ್ನೋದೊಂದು ಬೇಜಾರು. ಮತ್ತೆ ಈಗ ಅದೇ ತರ ಬೇರೆ ಬೇರೆ ಇದರಲ್ಲೂ ಕೂಡ ಆಟೋ ಆಗಿರ್ಬೋದು, ಕ್ಯಾಬ್, ಅದ್ರಲ್ಲೂ ಪ್ರಾಬ್ಲಮ್ ಆಗೇ ಆಗುತ್ತೆ ಬ್ರದರ್. ಪ್ರಾಬ್ಲಮ್ ಆಗ್ತವೆ. ವೆಹಿಕಲ್ ಫೀಲ್ಡ್ ಆದ್ಮೇಲೆ ಬೆಳಗ್ಗೆ ಎದ್ದು ಅವರು ಪ್ರಯಾಣ ನಡೆಸ್ತಾರೆ ಅಂದಾಗ ಪ್ರಾಬ್ಲಮ್ ಆಗೇ ಆಗ್ತದೆ. ಡಾಕ್ಯುಮೆಂಟ್ರಿಗಳು ಇಂಪಾರ್ಟೆಂಟು. ಈಗ ನಮ್ದು ಕಮರ್ಷಿಯಲ್ ಪರ್ಪಸ್, ನಾವು ಜನನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನ್ನ ಹತ್ರ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದೆ, ಕೊಡಪ್ಪ ನೀನ್ 2 ವೀಲರ್ ಅಲ್ಲಿ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್. ನಿನ್ನ ಹತ್ರ ಯಾಕಿಲ್ಲ ಅದು? ಆಯ್ತು, ನೀನ್ ವೈಟ್ ಬೋರ್ಡ್ ಅಲ್ಲೇ ಓಡಿಸ್ಕೊಳಪ್ಪ, ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕೊಡು. ನಮ್ಗೆ ಅದಿನ್ನೂ ಕಾನೂನು ಬಂದಿಲ್ಲ. ಅದನ್ನೇ ಅಲ್ವಾ ಇವಾಗ ಫೈಟ್ ನಡೀತಾ ಇರೋದು. ಈಗ ಅದಕ್ಕೆ ಅಲ್ವಾ ಸರ್ಕಾರ ಕಾನೂನು ಹೇಳಿರೋದು ಸರ್ಕಾರಕ್ಕೆ ಮಾರ್ಗಸೂಚಿ ಮಾಡ್ಕೊಡಿ ಅಂತ. ಈಗ ನಿಮ್ ಪ್ರಕಾರ ಇನ್ನೊಂದು ಅಂದ್ರೆ ಈಗಿನ ಜನರೇಷನ್ ಅಪ್ಡೇಟ್ ಆಗ್ತಾನೆ ಇದೆ. ಇಲ್ಲಿ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಎಲ್ಲಾನು ಬೈಕ್ ಟ್ಯಾಕ್ಸಿಗಳು ರನ್ ಆಗ್ತಾ ಇದೆ. ಹೌದು, ಇಲ್ಲಿ ರನ್ ಆಗೇ ಆಗುತ್ತೆ. ಅದಕ್ಕೇನು ಹೇಳ್ತೀರಾ? ಅಲ್ಲ, ಈಗ ಅವ್ರು ಅಕ್ರಮವಾಗಿ ಮಾಡ್ತಾರೆ ಅಂದ್ರೆ ಮಾಡೇ ಮಾಡ್ತಾರೆ. ಅದನ್ನೇ ಹೇಳ್ತಾರೆ, ನಮ್ ಕಾನೂನಲ್ಲಿರೋ ಪ್ಲಸ್ ಮತ್ತೆ ಮೈನಸ್ ಇದೆ, ಎರಡನ್ನೂ ಕೂಡ ತಗೊಂಡು ಅವ್ರು ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ. ಈಗ ಎಲ್ಲೋ ಬೋರ್ಡ್ ಕೊಟ್ರಿ ಅನ್ಕೊಳ್ಳಿ, ಎಲ್ಲೋ ಬೋರ್ಡಲ್ಲಿ ಕೊಟ್ಟು ಎಲ್ಲ ತಂದು ಓಡಿಸಿದ್ರು, ಅವಾಗ ಆಟೋ ಅವ್ರಿಗೆ ಅಥವಾ ಕ್ಯಾಬ್ ಅವ್ರಿಗೆ ಲಾಸ್ ಆಗಲ್ವಾ? ಬ್ರದರ್ ನೋಡಿ, ಈಗ ಎಲ್ಲೋ ಬೋರ್ಡ್ಗೆ 2 ವೀಲರ್ ಅಂತ ಬಂತು ಅಂದ್ಮೇಲೆ ಲಾಸು ಲಾಭ ಅನುಭವಿಸ್ಲೇಬೇಕು. ಈಗ ಒಂದ್ ಹೇಳ್ತೀನಿ ನೋಡಿ, ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಸ್ಸನ್ನ ಫ್ರೀ ಅಂತ ಬಿಟ್ಬಿಡ್ತು. ಈಗ ಫ್ರೀ ಅಂತ ಬಿಟ್ಟಾದ್ಮೇಲೆ ಆಟೋ ಚಾಲಕರುಗಳಿಗೆ ಮತ್ತೆ ಕ್ಯಾಬ್ ಚಾಲಕರು ಹೊಡ್ತಾ ಆಯ್ತು. ಏನ್ ಮಾಡ್ತಾ ಇದಾರೆ? ಅನುಭವಿಸ್ತಾ ಇದ್ದಾರೆ. ಹಂಗೆ ಇದನ್ನು ಕೂಡ ಅನುಭವಿಸ್ಕೊಬೇಕಷ್ಟೇ. ಓಕೆ, ಈಗ ನಿಮ್ಮ ಹತ್ರ ಒಂದು ಅಸ್ತ್ರ ಇದೆ ಅಂದ್ರೆ ವೈಟ್ ಬೋರ್ಡ್ ಅನ್ನೋ ಒಂದು ಅಸ್ತ್ರ ಇದೆ, ಅದನ್ನ ಅಸ್ತ್ರನ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನೋ ಅದ ಅಸ್ತ್ರನ ಉಪಯೋಗಿಸ್ತಾ ಇದ್ದೀರಾ ಅಷ್ಟೇ? ಹೌದು. ಓಕೆ, ಅದಿರ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿತ್ತು ಅಂದ್ರೆ ನಾರ್ಮಲ್ ಆಗಿ ಯಾವಾಗ ನೀನು ಓಡಿಸ್ಕೊಂಡಿರುವ ಅಂತ ಸುಮ್ಮನಾಗ್ಬೋದಾಯ್ತು ಅಷ್ಟೇ. ಸ್ನೇಹಿತರೆ, ನೋಡಿದ್ರಲ್ಲ, ಇಷ್ಟೊತ್ತು ಇದೊಂದು ಚಿಕ್ಕ ಡಿಬೇಟ್ ಆಗಿತ್ತು. ನಿಮಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಕೊನೆಯದಾಗಿ? ನಾವ್ ಹೇಳೋದಿಷ್ಟೇ, ಪಾಪ ಯಾರೆಲ್ಲ ಬೈಕ್ನ ಬಳಸ್ಕೊಂಡು ಪ್ರಯಾಣಿಕರುಗಳು ಸೇವೆ ಕೊಡ್ತಾ ಇದ್ದೀರಾ, ನಿಮ್ಮ ಬೈಕ್ಗಳಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ RTO ಇಲಾಖೆ ನಿಮಗೆ ಕೊಟ್ಟಿಲ್ಲ. ಹಂಗಾಗಿ ನೀವು ಇದರಲ್ಲಿ ಪ್ರಯಾಣಿಕರು ಸೇವೆಗಳನ್ನ ಮಾಡೋ ಆಗಿಲ್ಲ. ಕೋರ್ಟು, ಆ ಸಂಸ್ಥೆಗಳು ಮತ್ತೆ ಸರ್ಕಾರದಲ್ಲಿ ನಡೀತಿರುವಂತಹ ವಾದ ವಿವಾದಗಳಿಂದ ನಿಮಗೆ ಕಾಲಾವಕಾಶ ಕೊಟ್ಟಿರ್ಬೋದು. ಆದರೆ ಈ ಕೊಟ್ಟಿರುವಂಥ ಕಾಲಾವಕಾಶದಲ್ಲಿ ಏನಾದರೂ ನಿಮ್ಮ ಬೈಕ್ಗಳಿಂದ ಏನಾದರೂ ಪ್ಯಾಸೆಂಜರ್ಗಳಿಗೆ ಇಲ್ಲ ನಿಮಗೆ ಏನೋ ತೊಂದರೆ ಆಯಿತು ಅಂದರೆ, ಇಂಥ ಒಂದು ತೊಂದರೆಗಳೇನಾದರೂ ಕೋರ್ಟು ಮೆಟ್ಲು ಹತ್ತಿತು ಅಂದರೆ ಖಂಡಿತ ಅದಕ್ಕೆ ಪರಿಹಾರನ ನೀವೇ ಕಟ್ಕೊಡ್ಬೇಕಾಗ್ತದೆ. ಅದ್ರ ಸಂಪೂರ್ಣ ಜವಾಬ್ದಾರಿ ನೀವೇ ಹೊರಬೇಕಾಗ್ತದೆ. ಹಂಗಾಗಿ ದಯವಿಟ್ಟು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದ್ರೆ ಮಾತ್ರ ನೀವು ಪ್ರಯಾಣಿಕರು ಸೇವೆ ಕೊಡಬೇಕೇ ಹೊರತು, ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಸೇವೆ ಕೊಡೋ ಆಗಿಲ್ಲ. ಅದು ನಮ್ಮ ಸಾರಿಗೆ ಇಲಾಖೆಯಲ್ಲೂ ಕೂಡ ನಿಮ್ಗೆ ಕೊಡೋಕ್ಕೂ ಬರಲ್ಲ. ಏನಾದರೂ ಸರ್ಕಾರ ಏನಾದರೂ ಮಾರ್ಗಸೂಚಿ ಕೊಟ್ಟು ಅದ್ರಲ್ಲಿ ಏನಾದರೂ ಮಾಡಿದ್ರೆ, ಅದೇನಾದರೂ ಸಾರಿಗೆ ಇಲಾಖೆಯಲ್ಲಿ ಆ ಕಾನೂನು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ಅದ್ರ ಮುಖಾಂತರ ಸಿಕ್ಕಿದ್ರೆ ಖಂಡಿತ ನೀವು ಮಾಡ್ಕೊಳ್ಬೋದು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇದ್ರೆ. ಇಲ್ಲ ಅಂದ್ರೆ ಖಂಡಿತ ಮಾಡಕ್ ಬರೋದಿಲ್ಲ. ದಯವಿಟ್ಟು ಯಾರು ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇವಾಗ ತುಂಬ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತಾ ಇದ್ದೀರಾ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕೂಡ ತುಂಬ ಜನ ಓಡಿಸ್ತಾ ಇದ್ದಾರೆ. ನಿಮ್ಗೊಂದು ಚಿಕ್ಕ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಅಂದರೆ ಇನ್ನೂ ಹಲವಾರು ಗೊಂದಲಗಳಿದೆ ಇದರಲ್ಲಿ. ಅದಕ್ಕೋಸ್ಕರ ಒಂದು ಚಿಕ್ಕ ಕ್ಲಾರಿಟಿ ಕೊಡೋಕ್ಕೋಸ್ಕರ ಮಾಡಿರುವಂಥ ವಿಡಿಯೋ. ಮತ್ತೆ ಸಿಗೋಣ. ನಮಸ್ಕಾರ. ನಿಮ್ಗೆ ಥ್ಯಾಂಕ್ ಯು.